ಯಾರು ಈ ಅಪರಾಧಿಗಳಿದ್ದಾರೆ, ಕಾನೂನನ್ನು ಕೈಗೆತ್ಕೊಳ್ಳೋರಿದ್ದಾರೆ, ಫಸ್ಟ್ ವಿ ವಿಲ್ ಟ್ರೈ ಟು ಪ್ರಿವೆಂಟ್ ದೆಮ್ ಫ್ರಮ್ ಕಮಿಟಿಂಗ್ ಕ್ರೈಮ್. ಹಾಗಾಗಿ ಸುಮಾರು ಈ ಪೆಟ್ಟಿ ಕೇಸಸ್ಗಳು ಮತ್ತು ನಾವು PR ಹಾಕ್ತಾಯಿದ್ದೀವಿ. ಯಾರು ಅದರ ನಂತರನೂ ಸುಧಾರಿಸ್ತಾ ಇಲ್ಲ ಅವರಿಗೆ ಎಕ್ಸ್ಟರ್ನ್ಮೆಂಟ್ಗಳನ್ನು ಮಾಡ್ತಾಯಿದ್ದೀವಿ ಮತ್ತು ಗುಂಡಾ ಆ್ಯಕ್ಟ್ಗಳಲ್ಲಿಯೂ ಕೂಡ ಡಿಟೈನ್ ಮಾಡ್ತಾಯಿದ್ದೀವಿ. ಈಗ ಕಳೆದ 1.5 ತಿಂಗಳಲ್ಲಿ 2 ಜನರನ್ನು ನಾವು ಗಡೀಪಾರು ಮಾಡಿದ್ದೀವಿ. ಒಬ್ಬರು ಸಬರ್ಬನ್ ಪೊಲೀಸ್ ಸ್ಟೇಷನ್ನಿಂದ, ಇನ್ನೊಬ್ಬರು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಿಂದ ಈಗ ನಿನ್ನೆ ಬೆಂಗಳೂರಿಗೆ ನಗರಕ್ಕೆ ಗಡೀಪಾರು ಮಾಡಲಾಗಿದೆ. ಅದ್ರ ಬಗ್ಗೆ ತಮಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಮತ್ತು ಲಾಸ್ಟ್ ಇಯರ್ 3 ಗುಂಡಾ ಆ್ಯಕ್ಟ್ಗಳನ್ನು ನಾವು 3 ರೂಢಿಗತ ರೌಡಿ ಶೀಟರ್ಸ್ಗಳನ್ನು ಗುಂಡಾ ಆ್ಯಕ್ಟ್ಗಳಲ್ಲಿ ನಾವು ಡಿಟೈನ್ ಮಾಡಿದ್ವಿ. 3 ಗುಂಡಾ ಆ್ಯಕ್ಟ್ಗಳಲ್ಲಿ ಡಿಟೈನ್ ಮಾಡಿರುವ ಅಪರಾಧಿಗಳು ಅಡ್ವೈಸರಿ ಬೋರ್ಡ್, ಹೈಕೋರ್ಟ್ ಅಡ್ವೈಸರಿ ಬೋರ್ಡ್ ಅಪ್ಹೆಲ್ಡ್ ಮಾಡಿತ್ತು. ನಂತರ ಒಬ್ಬ ಡಿಟೇನಿ ಹೈಕೋರ್ಟ್ ಮೆಟ್ಟಿಲೇರಿದ್ದ, ಆದರೂ ಕೂಡ ನಮ್ಮ ಗುಂಡಾ ಆ್ಯಕ್ಟ್ಗಳನ್ನು ಆದೇಶವನ್ನು ಎತ್ತಿ ಹಿಡಿಲಿತ್ತು. ಇನ್ನೊಬ್ಬ ಆರೋಪಿ ರುಸ್ತುಮ್ ಅಂತ, ಫಸ್ಟ್ ಹೇಳಿದ್ದು ಹೈಕೋರ್ಟಲ್ಲಿ ಹೇಳಿದ್ದು ಯಶವಂತ್ ಅಂತ, ಅವನು ಆರ್ಮ್ಸ್ ಆ್ಯಕ್ಟಲ್ಲಿ ಅವನು ಕನ್ವಿಕ್ಷನು ಆಗಿತ್ತು ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಕೂಡ ಭಾಗಿದ್ದ. ಅವನು ಹೈಕೋರ್ಟ್ ಮೆಟ್ಟಿಲೇರಿದ್ದ, ಆದರೂ ಕೂಡ ನಮ್ಮ ಆದೇಶ ಎತ್ತಿ ಹಿಡಿದಿತ್ತು. ರುಸ್ತುಮ್ ಹೈಕೋರ್ಟಲ್ಲಿನೂ ಚಾಲೆಂಜ್ ಮಾಡಿದ್ದ, ಹೈಕೋರ್ಟ್ ನಮ್ಮ ಆದೇಶ ಎತ್ತಿ ಹಿಡಿದಿತ್ತು. ಇತ್ತೀಚೆಗೆ ಕಳೆದ ವಾರ ಸುಪ್ರೀಂ ಕೋರ್ಟಲ್ಲಿನೂ ಕೂಡ ಚಾಲೆಂಜ್ ಮಾಡಿದ್ದ, ಸುಪ್ರೀಂ ಕೋರ್ಟಲ್ಲಿನೂ ಕೂಡ ನಮ್ಮ ಏನು ಡಿಟೆನ್ಷನ್ ಆರ್ಡರ್ ಇದೆ ಅದು ಎತ್ತಿ ಹಿಡಿದಿದೆ. ಸೊ ಯಾರು ಎಲಿಜಿಬಲ್, ಯಾರು ಬದಲಾಗ್ತಾ ಇಲ್ಲ ಮತ್ತು ರೂಢಿಗತ ಅಪರಾಧಿಗಳಿದ್ದಾರೆ, ಗುಣಮಟ್ಟದ ಒಂದು ಪ್ರಿವೆಂಟಿವ್ ಆ್ಯಕ್ಷನ್ಗಳನ್ನು ನಾವು ಮಾಡ್ತಾಯಿದ್ದೀವಿ. ಅದರ ಒಂದು ಮುಂದುವರೆದ ಭಾಗವಾಗಿ ಈಗಾಗಲೇ ಕಳೆದ 1.5 ತಿಂಗಳಲ್ಲಿ 2 ಜನ ರೂಢಿಗತ ಆಸಾಮಿಗಳನ್ನು ಈಗಾಗಲೇ ಗಡೀಪಾರು ಮಾಡಿದ್ದೀವಿ. ಕಾರ್ಯಾಚರಣೆ ಮುಂದುವರಿತಾ ಇದೆ. ಮತ್ತು ಕಳೆದ ನಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಒಂದು ಈ ರೌಡಿ ಎಲಿಮೆಂಟ್ಸ್ ಮತ್ತು ಇನ್ನೊಂದು ಹ್ಯಾಬಿಚುವಲ್ ಕ್ರಿಮಿನಲ್ಸ್ ಯಾರು ಬದಲಾವಣೆ ಆಗ್ತಾಯಿಲ್ಲ ಅವ್ರ ಮೇಲೆ ಕೇಕು ಕದಡಿಲ್ಲಿ ಪ್ರಕರಣ ಮಾಡ್ತಾಯಿದ್ದೀವಿ ಅಂತ ಈಗಾಗಲೇ ಅದು ಪ್ರಕ್ರಿಯೆ ಜಾರಿಯಲ್ಲಿದೆ.